ಕಾಂಗ್ರೆಸ್ ಮನೆಯಲ್ಲಿ ಈಗ ನಾಯಿ ಕಚ್ಚಾಟ ತುಂಬ ಜೋರಾಗಿ ನಡೀತಾ ಇದೆ. ನಿನ್ನೆ ತಾನೇ ಸಚಿವ ಮಹದೇವಪ್ಪನವರು ಬದಲಾವಣೆ ಬಗ್ಗೆ ಅಥವಾ ಅಧಿಕಾರ ಹಂಚಿಕೆಯ ಬಗ್ಗೆ ಮಾತನಾಡ್ತಾ ಈ ರೀತಿಯಾದಂಥ ಹೇಳಿಕೆಯನ್ನು ಯಾವ ಶಾಸಕರು ಕೊಡ್ತಾರೋ ಅವರೆಲ್ಲರನ್ನೂ ಕೂಡ ಪರೋಕ್ಷವಾಗಿ ನಾಯಿಗೆ ಹೋಲಿಸಿದ್ರು. ಹೈಕೋರ್ಟೇ ಆರ್ಡರ್ ಕೊಟ್ಟಿದೆ, ಬೀದಿ ನಾಯಿಗಳೆಲ್ಲವನ್ನು ಹಿಡಿದಾಕಿ ಅಂತ ಹೇಳಿದರು. ಜೊತೆಗೆ ಇದೇ ವಿಚಾರಕ್ಕೆ ನೇರವಾಗಿ ಮಾತನಾಡಿದ್ರು ಕೂಡ ಪರೋಕ್ಷವಾಗಿ ಒಂದು ರೀತಿ ಟಾಂಗ್ ಕೊಟ್ಟಿದ್ರು. ಇವತ್ತು ಮಹದೇವಪ್ಪ ಅವರ ಮಾತಿಗೆ ಟಕ್ಕರ್ ಕೊಟ್ಟಿರುವಂಥ ಡಿ.ಕೆ. ಸುರೇಶ್ ಕಾಂಗ್ರೆಸ್ನ ಮೂಲ ನಿವಾಸಿಗಳು ಯಾರಿದ್ದಾರೆ ಅಥವಾ ಮೂಲ ಕಾಂಗ್ರೆಸ್ಸಿಗರು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳು ಅನ್ನೋ ಮೂಲಕ ಮೂಲ ವರ್ಸಸ್ ವಲಸಿಗ ಅನ್ನುವಂಥ ಹೊಸ ಬಾಣವನ್ನು ಬಿಟ್ಟಿದ್ದಾರೆ. ಹಾಗಾದರೆ ಕೈಮನೆಯ ಈ ನಾಯಿ ಕಿತ್ತಾಟ ಏನು ನೋಡೋಣ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಕಟ್ಟ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ನಿಯತ್ತಿನ ನಾಯಿಗಳೇ ಹೊರತು ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕತ್ತ, ಅವರು ನಮಗ್ ಕೊಡ್ಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ. ಬಾಲನು ನಮ್ದೆ, ನಾಯಿನೂ ನಮ್ದೆ. ಹುಚ್ಚು ನಾಯಿಗಳೆಲ್ಲ ಕಡ್ದು ಜನಗಳು ರೋಗ ಬಂದು ರೇಬಿಸ್ ಬಂದ್ರೆ ಮಹದೇವಪ್ಪನಿಗೆ ಉತ್ತರ ಕೊಡಕ್ಕೆ ನಾನು ತಯಾರಿಲ್ಲ. ಬಾಲ ನಾಯಿಗಳು ಅಳ್ಳಾಡ್ಸೋದು, ನಾಯಿ ಬಾಲ ಅಳ್ಳಾಡ್ಸೋದು, ಅದೇ ಅದು ಗಾದೆ ಮಾತ್ರಿ. ಅದು ಸಿದ್ದರಾಮಯ್ಯನವರೇ ಸಂದೇಶ ಕೊಡ್ತಾರೆ. ರಾಜ್ಯ ಕಾಂಗ್ರೆಸ್ ನಾಯಕತ್ವದ ವಿಚಾರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಬಣ ಬದಲಾವಣೆ ನೋ ವೇ, ಚಾನ್ಸೇ ಇಲ್ಲ ಅಂತಿದ್ರೆ ಡಿಸಿಎಂ ಬಣ ಡಿಕೆಗೆ ಅವಕಾಶ ಇದೆ ಅನ್ನೋ ಭರವಸೆಯಲ್ಲಿದೆ. ಈ ಗೊಂದಲದ ಸುತ್ತ ನಡೀತಾ ಇರೋ ಬೆಳವಣಿಗೆ ಮಾತ್ರ ಒಂದೆರಡಲ್ಲ. ಕೊಟ್ಟ ಮಾತು, ತೀರ್ಮಾನದ ರಹಸ್ಯ, ವಿದೇಶಿ ಪ್ರವಾಸ ಅಷ್ಟೇ ಯಾಕೆ, ಈಗ ನಾಯಿಯನ್ನು ಚರ್ಚೆಗೆ ಎಳೆದು ತರಲಾಗಿದೆ. ವಿಷಯ ಇಷ್ಟೇ ವೀಕ್ಷಕರೇ. ನಿನ್ನೆ ಸಚಿವ ಎಚ್.ಸಿ. ಮಹದೇವಪ್ಪ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡ್ತಾ ಇದ್ರು. ಆಗ ಪತ್ರಕರ್ತರು ಕೇಳಿದ್ದು ಎರಡೇ ಪ್ರಶ್ನೆ. ಆ ಎರಡು ಪ್ರಶ್ನೆಗಳಿಗೂ ಉತ್ತರಿಸಿದ ಎಚ್.ಸಿ. ಮಹದೇವಪ್ಪ ಬೀದಿ ನಾಯಿಗಳನ್ನ ಅಳೆತಂದ್ರು. ನಾಯಿಗಳನ್ನ ಹಿಡಿದು ಹಾಕುವಂತೆ ಕೋರ್ಟ್ ಹೇಳಿದೆ ಅನ್ನೋ ಮೂಲಕ ನಾಯಕತ್ವ ಬದಲಾವಣೆ ಇಲ್ಲ ಅಂದ್ರು. ಇಷ್ಟೇ ಅಲ್ಲ, ಕಾಂಗ್ರೆಸ್ ಶಾಸಕರು ಗೊಂದಲದ ವಿಚಾರಕ್ಕೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಆಗ್ರಹ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಉತ್ತರಿಸಿದ ಮಹದೇವಪ್ಪ, ಬಾಲನೇ ನಾಯಿನೇ ಅಲ್ಲಾಡಿಸಿದ್ರೆ ಹೇಗೆ ಅಂತ ತಮ್ಮದೇ ಶಾಸಕರನ್ನ ಪರೋಕ್ಷವಾಗಿ ನಾಯಿಗಳಿಗೆ ಹೋಲಿಕೆ ಮಾಡಿದ್ರು. ಈ ಮಾತು ಡಿಕೆ ಬಣದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಈ ರೀತಿ ಮಾತನಾಡೋದು ಸರಿಯಲ್ಲ ಅಂತ ಡಿಕೆ ಟೀಮ್ ಸೂಕ್ಷ್ಮವಾಗಿ ತಿವಿತಾ ಇದೆ. ಇಲ್ಲಿ ನಾಯಕತ್ವದ ಚರ್ಚೆ ಎಲ್ರಿ ಇದೆ. ಹೈಕೋರ್ಟು ಪದೇ ಪದೇ ಬೀದಿ ನಾಯಿಗಳನ್ನೆಲ್ಲ ಹಿಡಿದು ಒಳಗಾಕಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ರಾಜಕೀಯ ನಾಯಕತ್ವ ಗಟ್ಟಿಯಾಗಿದೆ. ಹೈಕಮಾಂಡ್ಗೆ ಡೈರೆಕ್ಷನ್ ಕೊಡೋರು ಯಾರು? ನಾನು ನೀವು ಕೊಡಕತ್ತ, ಅವರು ನಮಗ್ ಕೊಡ್ಬೇಕು. ಬಾಲನೇ ನಾಯಿ ಅಳ್ಳಾಡಿಸ್ತಾರೆ. ಬಾಲನು ನಮ್ದೆ, ನಾಯಿನೂ ನಮ್ದೆ. ಈಗ ಬಾಲದ ಬಗ್ಗೆ ಬೇಜಾರಾದ್ರೆ ನಾಯಿ ಗೌರವ ಇರಲ್ಲ. ನಾಯಿ ಬಾಲ ಅಲ್ಲಾಡಿಸಿದ್ರೆ ಬೆಲೆ. ಡಿ.ಕೆ. ಸಾಹೇಬ್ರ ಫಾಲೋವರ್ಸ್ ಇರ್ಬೋದು, ಸಿದ್ದರಾಮಯ್ಯ ಫಾಲೋವರ್ಸ್ ಇರ್ಬೋದು, ಅಥವಾ ಕಾಂಗ್ರೆಸ್ ಶಾಸಕರ ಬಗ್ಗೆ ಮಾತಾಡಿದ್ರೆ ಅದು ಸರಿ ಅಲ್ಲ. ಈಗ ಬೀದಿ ನಾಯಿಗೆ ಶಾಸಕರು ಹೋಲಿಸಿದ್ರೆ ಅವರೊಬ್ರು ಶಾಸಕರಲ್ವಾ, ಮತ್ತೆ ಅವ್ರ್ಯಾರು? ಅದೇ ಅದು ಗಾದೆ ಮಾತ್ರಿ. ಅದು ಗಾದೆ ಮಾತ್ರಿ. ಅದು ವಿಷಯ ಇಲ್ಲಿಗೆ ನಿಲ್ತಾ ಅಂದ್ರೆ ಖಂಡಿತ ಇಲ್ಲ. ಮೂಲ ಕಾಂಗ್ರೆಸ್ ಹಾಗೂ ವಲಸೆ ಕಾಂಗ್ರೆಸ್ ಅನ್ನೋ ಹಳೆ ಚರ್ಚೆಯು ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಮಹದೇವಪ್ಪ ಹೇಳಿಕೆಗೆ ಪ್ರತಿಕ್ರಿಯೆ ಕೊಟ್ಟ ಬಂಡೆ ಬ್ರದರ್ಸ್, ಡಿ.ಕೆ. ಸುರೇಶ್, ಕಟ್ಟ ಕಾಂಗ್ರೆಸ್ಸಿಗರು ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು ಅಂತ ಹೇಳಿದ್ದಾರೆ. ಈ ಮೂಲಕ ತಮ್ಮದು ಮೂಲ ಕಾಂಗ್ರೆಸ್ಸಿನ ಬಣ, ತಾವು ಸದಾ ಪಕ್ಷಕ್ಕೆ ನಿಯತ್ತಾಗಿದ್ದೀವಿ ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಸಿಗರು ನಿಯತ್ತಿನ ನಾಯಿಗಳು. ನಾಯಿಗಳು ಯಾವತ್ತೂ ಕೂಡ ಯಜಮಾನನಿಗೆ ಋಣ ತೀರಿಸ್ತದೆ ಹೊರತು ಬೇರೆ ರೀತಿ ಮಾಡೋದಿಲ್ಲ. ಕಟ್ಟ ಕಾಂಗ್ರೆಸ್ಸಿಗರು ಯಾರು ಕೂಡ ಬೀದಿ ನಾಯಿಗಳಲ್ಲ, ನಿಯತ್ತಿನ ನಾಯಿಗಳು. ನಾಯಿಗೆ ನಿಯತ್ತಿದೆ ಅಂತ ಗಾದೆನೇ ಇದೆ. ನಣ್ಣುಡಿಗಳು ಬಹಳಷ್ಟು ನಣ್ಣುಡಿಗಳಿದೆ. ಏನಂತ? ನಾಯಿಗಿರ ನಿಯತ್ತು ನಿಮ್ಗಿಲ್ವಲ್ಲೋ ಅಂತ ಹೇಳಿ ಜನ ಮಾತಾಡುವಂತ ನಣ್ಣುಡಿಗಳನ್ನ ಸಾಕಷ್ಟು ಕೇಳಿದ್ದೀವಿ. ಡಿ.ಕೆ. ಸುರೇಶ್ ಮೂಲ ಹಾಗೂ ವಲಸಿಗ ಕಾಂಗ್ರೆಸ್ ವಿಚಾರ ಪ್ರಸ್ತಾಪ ಮಾಡ್ತಾ ಇರೋದು ಇದೇ ಮೊದಲಲ್ಲ. 11ನೇ ತಾರೀಕು ಮಾತನಾಡಿದ್ದ ಸುರೇಶ್, ಕಾಂಗ್ರೆಸ್ನಲ್ಲಿ ಹೊರಗಿನವರಿಗೆ ಮೊದಲ ಆದ್ಯತೆ ಅಂತ ನೇರವಾಗಿನೇ ಅಸಮಾಧಾನ ಹೊರಹಾಕಿದ್ರು. ಅವ್ರಿಗೆ ಫಸ್ಟ್ ಪ್ರಿಯಾರಿಟಿನೇ ನಮ್ಗೆ ಅವ್ರಿಗೆ. ಕಾಂಗ್ರೆಸ್ಸಿಗರು ನೆಕ್ಸ್ಟು, ಹೊರಗಡೆಯಿಂದ ಬಂದವರಿಗೆ ಫಸ್ಟು. ಈಗ ಮಹದೇವಪ್ಪ ಹೇಳಿಕೆ ವಿಚಾರಕ್ಕೆ ಬರೋಣ. ಡಿಸಿಎಂ ಡಿ.ಕೆ. ಮಹದೇವಪ್ಪರ ನಾಯಿ ಹೇಳಿಕೆಗೆ ಸ್ಪಷ್ಟ ಉತ್ತರ ಕೊಡೋದಕ್ಕೆ ನಿರಾಕರಿಸಿದ್ರು. ಆದರೆ ಹೇಳಬೇಕಾದ ವಿಚಾರವನ್ನ ಬಹಳ ಸೂಚ್ಯವಾಗಿ ಹೇಳಿದ್ರು. ಸಿಎಂ ಸಿದ್ದರಾಮಯ್ಯ ಜೊತೆಗೆ ತೀರ್ಮಾನ ಆಗಿದೆ ಅನ್ನೋ ಮಾತನ್ನ ಒತ್ತಿ ಹೇಳಿದ್ರು. ನಾನು, ಸಿದ್ದರಾಮಯ್ಯನವರು ಮತ್ತು ಹೈಕಮಾಂಡ್ ನಾವೆಲ್ಲ ಸೇರಿ ತೆಗೆದುಕೊಂಡಿರುವಂತ ಒಂದು ತೀರ್ಮಾನ. ಆ ತೀರ್ಮಾನ ಏನಿದೆ ಅನ್ನೋದು ಟೈಮ್ ಬಂದಾಗ ಉತ್ತರ ಸಿಗ್ತದೆ. ಇಷ್ಟು ಮಾತ್ರವಲ್ಲ, ಸಮಯ ಬಂದಾಗ ಸಿಎಂ ಸಿದ್ದರಾಮಯ್ಯನವರೇ
ಜನರಿಗೆ ಉತ್ತರ ಕೊಡ್ತಾರೆ ಅನ್ನೋ ಮೂಲಕ ಮತ್ತೊಮ್ಮೆ ಕೊಟ್ಟ ಮಾತಿನ ಬಾಣ ಬಿಟ್ರು. ಇದೇನು ಕದ್ದು ಮುಚ್ಕೊಂಡು ಇಬ್ರು ಹುಟ್ಟು ವ್ಯವಹಾರ ಏನಿಲ್ಲ ಇದು. ಎಲ್ಲರೂ ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಸಿದ್ದರಾಮಯ್ಯನವರೇ ಟೈಮಲ್ಲಿ ಏನ್ ಅದಕ್ಕೆ ಉತ್ತರ ಹೇಳಬೇಕು ಅದನ್ನ ಜನಕ್ಕೆ, ರಾಜ್ಯದ ಜನಕ್ಕೆ ಸಂದೇಶ ಕೊಡ್ತಾರೆ. ಆದ್ರೆ ಸಿಎಂ ಬಣ ಮಾತ್ರ ಬದಲಾವಣೆ ಅನ್ನೋದು ಶುದ್ಧ ಸುಳ್ಳು ಅಂತ ಹೇಳ್ತಾ ಇದೆ. ಸೂಕ್ಷ್ಮತೆ ಮತ್ತೆ ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು, ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ಚರ್ಚೆ ದಿನಕ್ಕೊಂದು ಮಗ್ಗಲಿಗೆ ಹೊರಡ್ತಾ ಇದೆ. ಸದ್ಯ ಡಿಕೆ ಬಣ ವಲಸೆ ಹಾಗೂ ಮೂಲ ಕಾಂಗ್ರೆಸ್ ಅನ್ನೋ ಬಾಣ ಬಿಟ್ರೆ ಬಜೆಟ್ ಅಧಿವೇಶನ ಮುಂದಿಟ್ಟು ಸಿಎಂ ಟೀಮ್ ಬದಲಾವಣೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಇದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.